ನಮಸ್ಕಾರ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಹೆಬ್ಬಾಳದ ದಂಪತಿಯ ಕೊಲೆ ಆಗಿರುವಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಕುಪವಾಡ ಪೊಲೀಸರು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇಲ್ಲಿ ಘಟನಾವಳಿಯ ರೀತಿಯನ್ನು ನೋಡಿದರೆ ನಿಜಕ್ಕೂ ಜನರು ಕೂಡ ಬೆಚ್ಚಿ ಬೀಳುವಂಥದ್ದು ಮತ್ತು ನಮ್ಮ ಸಮಾಜ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂದರೆ ಸಣ್ಣ ಕಾರಣ, ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಹತ್ಯೆಯನ್ನು ಆಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಯಾರಿಗೂ ಕೂಡ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದು ಕುಪವಾಡ ಗ್ರಾಮದಲ್ಲಿ ಕಳೆದ 20 ವರ್ಷದಿಂದ ಇಲ್ಲಿ ಬೆಳಗಾವಿಯ ದಂಪತಿ ಅಲ್ಲಿ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಕಟ್ಕೊಳ್ತಾ ಇದ್ರು. ಇಂತಹ ಹೊತ್ತಿನಲ್ಲೇ ಮನೆ ಪಕ್ಕದಲ್ಲಿದ್ದಂತಹ ಫರೀದ್ ಖಾನ್ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾನೆ, ಈ ಮೋಹನ್ ಕೇಸರ್ಕರ್ ಮತ್ತು ಮನೀಷಾ ಕೇಸರ್ಕರ್ ಇಬ್ಬರ ಮೇಲೆ ಹಲ್ಲೆಯನ್ನು ನಡೆಸಿ ಹತ್ಯೆಯನ್ನು ಮಾಡಿರುವಂಥದ್ದು. ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಏನೂ ಇದರಲ್ಲಿ ದೊಡ್ಡ ಮಟ್ಟದ ಕಾರಣ ಇಲ್ಲ. ಬದಲಿಗೆ ಕೇವಲ ಮನೆಯ ಮುಂಭಾಗದಲ್ಲಿ ಕಸ ಹಾಕಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿ ಇಬ್ಬರ ಕೊಲೆ ನಡೆದು ಹೋಗಿರುವಂಥದ್ದು. ನಿಜಕ್ಕೂ ಈ ಒಂದು ಸಂಗತಿ ಬರೀ ಮಹಾರಾಷ್ಟ್ರ ಅಲ್ಲ, ಬೆಳಗಾವಿಯಲ್ಲೂ ಕೂಡ ಒಂದು ಹಂತದಲ್ಲಿ ಬೆಚ್ಚಿ ಬೀಳಿಸಿರುವಂಥದ್ದು. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿರುವಂಥ ಪೊಲೀಸರು ಒಂದು ಕಡೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಈಗಾಗಲೇ ನಡೆಸ್ತಾ ಇರುವಂಥದ್ದು. ಆದರೆ ಇಲ್ಲಿ ವಿಚಾರ ಏನಂತಂದರೆ, ಆಗಸ್ಟ್ 15ರಂದು ಏನು ಮನೆ ಮುಂದ್ಗಡೆ ಮೋಹನ್ ಅವರ ಮನೆ ಮುಂಭಾಗದಲ್ಲಿ ಈ ಫರೀದ್ ಖಾನ್ ಎಂಬಾತ ಕಸವನ್ನು ತಂದು ಹಾಕ್ತಾನೆ. ಸೊ ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾನೆ. ಇದೇ ಹೊತ್ತಲ್ಲಿ ಸ್ಥಳಕ್ಕೆ ಬಂದಂತಹ ಮೋಹನನ ಪತ್ನಿ ಈ ಒಂದು ಹಲ್ಲೆಯನ್ನು ತಡೆಯೋಕ್ಕೆ ಮುಂದಾಗ್ತಾಳೆ. ಸೊ ಅಂಥ ಸಂದರ್ಭದಲ್ಲಿ ಆಕೆ ಮೇಲೂ ಕೂಡ ಹಲ್ಲೆಯನ್ನು ನಡೆಸ್ತಾನೆ. ಇಬ್ಬರನ್ನು ಕೂಡ ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ದುರಾದೃಷ್ಟವಶಾತ್ ಇಬ್ಬರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಈ ಒಂದು ಘಟನೆಯಿಂದ ಸದ್ಯ ಮಹಾರಾಷ್ಟ್ರದಲ್ಲೂ ಕೂಡ ಒಂದು ಹಂತದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಕೇವಲ ಕಸ ಹಾಕಬೇಡ ಅಂದಿದ್ದಕ್ಕೆ ಜೀವ ತೆಗೆಯುವಂಥದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಮತ್ತು ಇಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲೂ ಕೂಡ ಈ ಒಂದು ಘಟನೆಯನ್ನು ಖಂಡಿಸಿರುವಂಥದ್ದು. ಅದರಲ್ಲೂ ಬೆಳಗಾವಿಯಲ್ಲಿ ಸಾಕಷ್ಟು ಜನ ಇಲ್ಲಿರುವಂತಹ ಆ ಕುಟುಂಬದ ಸದಸ್ಯರಾಗಿರ್ಬೋದು, ಅದರ ಜೊತೆಗೆ ಬೆಂಬಲಿಗರಾಗಿರ್ಬೋದು ಮತ್ತು ಸ್ಥಳೀಯರಾಗಿರ್ಬೋದು ಘಟನೆಯನ್ನು ಖಂಡಿಸಿ ಇವತ್ತು ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿರುವಂಥದ್ದು. ಇಲ್ಲಿ ಎಲ್ಲರದು ಒಂದೇ ಒತ್ತಾಯ, ಯಾರು ಆರೋಪಿ ಇದ್ದಾನೆ ಆತನನ್ನು ಗಲ್ಲಿಗೆ ಹಾಕಬೇಕು, ಅದರ ಜೊತೆಗೆ ತಕ್ಕ ಶಿಕ್ಷೆ ಕೊಡಬೇಕು ಮತ್ತು ಸಾವನ್ನಪ್ಪಿರುವಂತಹ ಕುಟುಂಬಸ್ಥಗೆ ಏನು ಕುಟುಂಬ ಏನಿದೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸಬೇಕು ಮತ್ತು ಇಂತಹ ಘಟನೆಗಳನ್ನು ಮರುಕಳಿಸದಂತೆ ನೋಡ್ಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡುವುದರ ಮೂಲಕ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಕೆ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಜೋಡಿ ಕೊಲೆ ನಿಜಕ್ಕೂ ಎರಡೂ ರಾಜ್ಯಗಳಲ್ಲೂ ಕೂಡ ಇಲ್ಲಿರುವಂಥ ಜನರಿಗಾಗಲಿ ಅಥವಾ ಅಲ್ಲಿರುವಂಥ ಜನರಿಗೂ ಕೂಡ ಒಂದು ಹಂತದಲ್ಲಿ ಶಾಕ್ ಆಗುವಂತೆ ಮಾಡಿರುವಂಥದ್ದು. ಸದ್ಯ ಈಗ ಘಟನೆಯನ್ನು ಒಂದು ಹಂತದಲ್ಲಿ ಎಲ್ಲ ರಾಜಕೀಯ ನಾಯಕರು ಸೇರಿದಂತೆ ಜನರು ಕೂಡ ಖಂಡಿಸ್ತಾ ಇದ್ದಾರೆ ಮತ್ತು ಇಂಥವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.